ಹಾಯ್, ಗುಡ್ ಈವ್ನಿಂಗ್ ಟು ಆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರದ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಟ್ಯೂಷನ್ ಕಳಿಸಿ ಈಗ ಮನೆ ಕೆಲಸ ಮಾಡ್ಕೋಬೇಕಂತ ಕಸ ಗುಡಿಸ್ತಾ ಇದ್ದೀನಿ. ಈಗ ಸಂಜೆ ಆಯ್ತಲ್ಲ, ಎಲ್ಲ ಕರ್ಟನು ಕಿಟಕಿ ಎಲ್ಲ ಹಾಕಿ ಕಸ ಗುಡಿಸ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಸಂಜೆ ಆದರೆ ಮತ್ತೆ ಕೆಲಸ ಸ್ಟಾರ್ಟ್ ಆದಂಗೆ ಅಡುಗೆಯನ್ನು ಕೆಲಸನೂ ಪಾತ್ರೆ ತೊಳೆಯೋದನ್ನು ಅಂತ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಎಲ್ಲ ಕಸ ಗುಡಿಸ್ಕೊಂಡೆ. ಮನೆಯೆಲ್ಲ ಬೆಳಗ್ಗೆ ಮನೆ ಒರೆಸಿರಲಿಲ್ಲ ಅಂತ ಲೇಟ್ ಆಯ್ತಂತ ಮನೆ ಒರೆಸಿರಲಿಲ್ಲ. ಹೀಗೆ ಸಂಜೆನೇ ಒರೆಸ್ಕೊಂಡು ಬಿಡೋಣ, ಪಾಪುನು ಮಲ್ಕೊಂಡೈತೆ, ಅವಳನ್ನು ಟ್ಯೂಷನ್ಗೆ ಬಿಟ್ಟು ಬಂದಿದ್ದೀನಿ ಅಂಥೇಳಿ ಈಗಲೇ ಮನೆಯೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಮನೆ ಒಳಗಡೆ ಹೊರಗಡೆ ಎಲ್ಲ ನೆಲ ಒರೆಸ್ದಾಯಿತು. ಈಗ ಹಾಗೆ ಒಂದು ಚಿಕ್ಕದು ರಂಗೋಲಿ ಬಿಡೋಣ ಅಂತ ರಂಗೋಲಿ ಬಿಡ್ತಾ ಇದ್ದೀನಿ. ರಂಗೋಲಿ ಬಿಟ್ಟೆ, ಕಸ ಎಲ್ಲ ಗುಡಿಸಾಯಿತು. ಇನ್ನು ಪಾತ್ರೆ ಇತ್ತಂತ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾಯ್ತು. ಇನ್ನು ಗ್ಯಾಸ್ ಒಲೆಯನ್ನು ಒರೆಸ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಎಲ್ಲ ಕೆಲಸಕ್ಕಿಂತ ಮೇನು ಅಡುಗೆ ಮನೆ ಕ್ಲೀನಾಗಿರಬೇಕು, ಅಂದರೆ ಅಡುಗೆ ಮಾಡಂಗೆ ಅನ್ಸುತ್ತೆ. ಹಾಗೆ ಒಂದು ಕಪ್ಪು ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊಳ್ತಾ ಇದ್ದೆ. Veo en tus ojos mi vida pasar y se extraña si lo cierro. Y si mañana nos toca no estar, miro al cielo y te veo, pero ya sé. ಸಂಜೆ ಆಗ್ತಿದ್ದಂಗೆ ಪಕ್ಷಿಗಳೆಲ್ಲ ತಮ್ಮ ಗೂಡು ಸೇರ್ತಾ ಇರ್ತವೆ. ಪಕ್ಷಿಗಳಿಗೂ ಕೂಡ ಗೊತ್ತು ಸಂಜೆ ಆದಂಗೆ ನಮ್ಮ ಗೂಡು ಸೇರಬೇಕು ಅಂತ. ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಸಂಜೆ 7 ಗಂಟೆ ಆಯ್ತಂತ ನನ್ನ ಮಗಳನ್ನ ಟ್ಯೂಷನ್ನಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.